ಹಲೋ ವೀಕ್ಷಕರೇ, ಆರ್ಎಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮೂಲಂಗಿ ಮೂಲಂಗಿ ಮಾಡ್ತಾಯಿದ್ದೀನಿ. ಇದಕ್ಕೆ 1/4 kg ಅಷ್ಟು ಮೂಲಂಗಿ ತಗೊಂಡು ಸಿಪ್ಪೆ ತೆಗೆದು ತೊಳೆದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಮ್ಮ ಅತ್ತೆಯವ್ರು ಮಾಡ್ತಾಯಿದ್ರು. ಇದನ್ನು ತುಂಬ ಚೆನ್ನಾಗಿರುತ್ತೆ. ಚಳಿಗಾಲಕ್ಕೆ ಒಂದೊತ್ತು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಎಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ಅದನ್ನು ಕುಟ್ಟಾಣಿ ಅಥವಾ ಕಲ್ಲು ಇದರಲ್ಲಿ ನೀವು ಜಜ್ಕೋಬೇಕಾಗುತ್ತೆ. ಅದನ್ನು ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ವೀಕ್ಷಕರೇ, ತುಂಬ ಚೆನ್ನಾಗಿರುತ್ತೆ. ಜಜ್ಕೊಂಡಿದ್ದಾಗಿದೆ ನೋಡಿ, ಈ ರೀತಿ ಆಗಿರುತ್ತೆ. ಜಜ್ಕೊಂಡ್ಮೇಲೆ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ ಕಾಳು, ಸ್ವಲ್ಪ ಸಾಸಿವೆ, ಖಾರಕ್ಕೆ ತಕ್ಕಂತೆ ಒಣಮೆಣಸಿನ್ಕಾಯಿ ಹಾಕಿ ಹಾಗೆಯೇ ಹಸಿ ವಾಸನೆ ಹೋಗೋವರೆಗೆ ಹುರ್ಕೊಂಬಿಡೋಣ. ಇದಕ್ಕೆ ಹುರ್ಗಡ್ಲೆ, ತೆಂಗಿನ ತುರಿ, ಇದನ್ನು ಹಸಿನೂ ಹಾಕ್ಕೋಬೋದು, ಇಲ್ಲ ಹುರ್ಕೊಂಡು ಹಾಕ್ಕೊಳ್ಬೋದು. ನಾನು ಹುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಕಾಳುಮೆಣಸು, ಸ್ವಲ್ಪ ಅರಿಶಿನ. ಇವಾಗ ಸ್ಟವ್ ಆರಿಸ್ಕೊಂಡಿದ್ದೀನಿ ನಾನು. ಅರಿಶಿನ ಮಿಕ್ಸ್ ಮಾಡಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಇದು ಮಸಾಲೆ ರೆಡಿ ಆಗಿದೆ. ನಾವು ಜಜ್ಕೊಂಡಿರೋವಂಥ ಆ ಮೂಲಂಗಿಗೆ ಆ ಮಿಕ್ಸಿ ಮಾಡ್ಕೊಂಡಿರೋವಂಥ ಮಸಾಲೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಗೊಜ್ಜನ ಹದಕ್ಕೆ ಬಂದಿದೆ. ಇದಕ್ಕೆ ನಾನು ಉಪ್ಪು ಹಾಕಿದ್ದೀವಿ ಆಲ್ರೆಡಿ. ನೀವು ರುಚಿ ನೋಡಿಬಿಟ್ಟು ಉಪ್ಪು ಬೇಕಾದ್ರೆ ಹಾಕ್ಕೊಡಿ. ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ಬಿಡೋಣ. 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ, ಒಣಮೆಣಸಿನ್ಕಾಯಿ, ಹಿಂಗು, ಕರ್ಬೇವಿನ ಸೊಪ್ಪು, ಒಗ್ಗರಣೆ ಹಾಕಿ ಈಗಾಗಲೇ ನಾವು ಪ್ರಿಪೇರ್ ಮಾಡ್ಕೊಂಡಿರೋಂಥ ಮೂಲಂಗಿಗೆ ಹಾಕ್ಕೊಂಡ್ಬಿಡೋಣ. ತುಂಬ ರುಚಿಯಾಗಿರುತ್ತೆ ವೀಕ್ಷಕರೇ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಹಳೆ ಕಾಲದ ಅಡುಗೆ. ಇದನ್ನು ಮಾಡಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿಯಾಗಿ ತಿನ್ನಬೇಕು ಇದನ್ನು. ಇದು ಆರೋಗ್ಯಕ್ಕೆ ಒಳ್ಳೆಯದು, ಮೂಲಂಗಿ ಸಹ. ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.